ಚೆಕ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಇಂಜಿನ್ ಸೀಸ್ ಆಗೋದು ಇದಿರುತ್ತಂತೆ. ಇಲ್ಲೇ ರಾಜಪುರ ಅಂತೆ. ಕಂಪ್ಲೀಟ್ ವಯರ್ಸೇ ಚೇಂಜ್ ಮಾಡಬೇಕು. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಹೊಸ ಕಾರಲ್ಲಿ ಈ ಥರ ಆಗಿಬಿಟ್ರೆ ಏನು ಮಾಡೋದು? ಥಾರ್ ರಾಕ್ಸ್ ಇಟ್ಟಿರೋರು. ಡ್ರೈವ್ ಮೂಡ್ ಇನ್ಹ್ಯಾಬಿಟೆಡ್ ಅಂತ ಕಾಣಿಸ್ತಾ ಇದೆಯಾ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಇಷ್ಟೇ ಸ್ಪೀಡ್ ಹೋಗ್ತಾ ಇರೋದು, ಇದ್ರ ಮೇಲೆ ಹೋಗ್ತಾ ಇಲ್ಲ. ಭಯ ಆಗ್ತದೆ ಏನಾಗ್ಬಿಡುತ್ತೋ ಏನೋ ಅಂತ. ಬಟ್ ಆದರೆ ಇದರಿದ್ರೆ ಇವಾಗ FM ಬರ್ತಾ ಇಲ್ಲ ಗೈಸ್. ಅದು ಏನಾಗೈತೋ ಗೊತ್ತಿಲ್ಲ. ಏನು ಗ್ರಾಚಾರನೋ, ಟೀಮ್ ಸರಿ ಇಲ್ದಾಗ ಈ ಥರವೆಲ್ಲ ಆಗೋದ್ರೆ ಒಂಥರ ಮನ್ಸಿಗೆ ಬೇಜಾರಾಗ್ಬಿಡ್ತೈತೆ. ಇದು ಹೊಸ್ದಾಗ ಇಂಜಿನ್ ಲೈಟ್ ಬೇರೆ ಬಂದೈತೆ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಹಂಗಾಯ್ತು. Pata poster Nikla Hero. Your attention please. As the Cuban kid always said, here we meet once again. ಗೈಸ್, ದೊಡ್ಡವ್ರು ಹೇಳ್ತಾರಲ್ಲ, ಗ್ರಾಚಾರ್ ಗಾಂಡ್ ಮಾಡಿರ್ತ ಕುದಾಕಿ ಹಾಕರೇಗ ಅಂತ. ಆ ರೀತಿ ಆಗ್ಬಿಟ್ಟೈತೆ ನನ್ನ ಜೀವನ. ಮನೇಲಿ ಎಲ್ಲರೂ ಆಚೆ ಹೋಗೋರೆ ಅಂದ್ಬಿಟ್ಟು, ಅಂದರೆ ಎಲ್ಲೋ ಹೋಗಿದ್ರು, ಕಾರ್ ಮನೆಯಲ್ಲೇ ಇರುತ್ತೆ ಅಂದ್ಬಿಟ್ಟು ನಾನು ಕಾರ್ ಎತ್ಕೊಂಡು ಆಚೆ ಬಂದೆ ಗೈಸ್. ನಾನು ಎತ್ಕೊ ಬಂದಾಗೆ ಹಿಂಗಾಗ್ಬೇಕಾ? ಸಖತ್ ಬೇಜಾರಾಗ್ತಾಯಿದೆ ಗೈಸ್. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಇನ್ನೂ ಒಂದು 10 ಕಿಲೋಮೀಟ್ರ್ ಕೂಡ ಬಂದಿಲ್ಲ ನಾನು. ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಬಂದೆ, ಅಷ್ಟರಲ್ಲಿ ಇದು ಹಿಂಗಾಗ್ಬಿಟ್ಟೈತೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಸಖತ್ ಬೇಜಾರಾಗ್ತಾಯಿದೆ, ಒಂಥರ ಆಗ್ತಿದೆ ಗೈಸ್. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ತೋರಿಸ್ತೀನಿ ನೋಡಿ, ನಿಮ್ಗೇನ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಈ ಥರ ಬರ್ತಾಯಿದೆ, ಡ್ರೈವ್ ಮೂಡ್ ಇನ್ಹ್ಯಾಬಿಟೆಡ್ ಅಂತ. ಈ ರೀತಿ ತೋರಿಸ್ತೀನಿ. ಗಾಡಿ ಆನ್ ಆಯಿತಾ? ಗಾಡಿ ಸ್ಟಾರ್ಟು ಮಾಡ್ತೀನಿ. ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ್ರೂ ಈ ಥರ ಸಿಂಬಲ್ ಬರ್ತಿದೆ. ಇವಾಗ ಸ್ವಲ್ಪ ನಾರ್ಮಲ್ ಆಯಿತು. ಸ್ಪೀಡು ಎಷ್ಟೇ ಪ್ರೆಸ್ ಮಾಡಿದ್ರು 2000 RPM ಮೇಲೆ ಹೋಗ್ತಾ ಇಲ್ಲ. ಇದು 40 ಮೇಲೆ ಎಕ್ತಾ ಇಲ್ಲ. ಯಾಕಂತ ಚೆಕ್ ಮಾಡಿದ್ರೆ ಅದು ಈ ಥರ ಬರ್ತಾಯಿದೆ, ಡ್ರೈವ್ ಮೂಡ್ ಇನ್ಹ್ಯಾಬಿಟೆಡ್ ಅಂತ ಕಾಣಿಸ್ತಾ ಇದೆಯಾ? ಈ ಥರ ಬರ್ತಾಯಿದೆ ಗೈಸ್. ಕಾರ್ ಮಾತ್ರ ಸ್ಪೀಡೇ ಹೋಗ್ತಾ ಇಲ್ಲ. ನೋಡಿ ಎಷ್ಟು ಇದು ಮಾಡಿದ್ರು. ಇದು ಹೊಸ್ದಾಗ ಇಂಜಿನ್ ಲೈಟ್ ಬೇರೆ ಬಂದೈತೆ. ಇಷ್ಟೇ ಸ್ಪೀಡ್ ಹೋಗ್ತಾ ಇರೋದು. ಎಷ್ಟು ಪ್ರೆಸ್ ಮಾಡಿದ್ರು, ಎಷ್ಟು ಗೇರ್ ಚೇಂಜ್ ಮಾಡಿದ್ರು ಇಷ್ಟೇ ಹೋಗ್ತಾ ಇರೋದು. ಇದರಿದ್ರೆ ಇವಾಗ FM ಬರ್ತಾ ಇಲ್ಲ ಗೈಸ್. ಅದು ಏನಾಗೈತೋ ಗೊತ್ತಿಲ್ಲ. ನೋಡಿ FM ಪ್ಲೇ ಮಾಡ್ತೀನಿ. FM ಬರಬೇಕಾಗಿತ್ತು, FM ಬರ್ತಾ ಇಲ್ಲ. FM ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇದು ಇಷ್ಟೇ ಸ್ಪೀಡ್ ಹೋಗ್ತಾ ಇರೋದು, ಇದ್ರ ಮೇಲೆ ಹೋಗ್ತಾ ಇಲ್ಲ. ನೋಡಿ ಫುಲ್ ಗಾಡಿ ಸ್ಲೋ ಆಗ್ತದೆ. 25-26 ಅಷ್ಟೇ ಹೋಗ್ತಾ ಇರೋದು. ಅದ್ರ ಮೇಲೆ ಕಾರ್ ಹೋಗ್ತಾನೆ ಇಲ್ಲ ಸ್ಪೀಡು. ಏನು ಪ್ರಾಬ್ಲಮ್ ಅಂತ ಚಾಟ್ ಜಿ ಪಿ ಟಿಲಿ ಹಾಕಿದ್ರೆ ಅದೇನೋ ಈ ಕ್ಲಚ್ದು ಪ್ರಾಬ್ಲಮ್ ಇರುತ್ತೆ. ಒಂದು 2-3 ಸತಿ ಆಫ್ ಮಾಡಿ ಆನ್ ಮಾಡಿ ಸರೋಗುತ್ತೆ ಅಂತ. ಆಫ್ ಮಾಡಿ ಆನ್ ಮಾಡಿದೆ, ಆದ್ರೂ ಅದೇನು ಬರ್ತಾನೆ ಇಲ್ಲ. ಅದಕ್ಕೆ ಇವಾಗ ಎಲ್ಲೋ ಹೋಗ್ಬೇಕಾಗಿರೋ ಒಂದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡು ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೊಸ ಕಾರಲ್ಲಿ ಈ ಥರ ಆಗಿಬಿಟ್ರೆ ಏನು ಮಾಡೋದು? ಒಂಥರ ಭಯ ಆಗ್ತಾಯಿದೆ, ಒಂಥರ ಸ್ಟ್ರೇಂಜ್ ಫೀಲ್ ಆಗ್ತಾಯಿದೆ. ಏನಪ್ಪ ಇದು ಈ ಥರ ಅಂತ. ಏನನ್ನ ಆನ್ ಮಾಡೋಕ್ಕೂ ಭಯ ಆಗ್ತದೆ ಗೈಸ್. AC ಹಾಕೋಣಂದ್ರೂ ಭಯ ಆಗ್ತದೆ. ಹಾಡು ಬರ್ತಾ ಇಲ್ಲ. ಅಯ್ಯೋ, ಇದು ಏನು ಮಾಡೋದು ಗೊತ್ತಾಗ್ತಿಲ್ಲ. ಇಷ್ಟೇ ಸ್ಪೀಡು ಆಗ್ಲಿಂದ ಬರ್ತಾಯಿದ್ದೀನಿ. ಇಷ್ಟೇ ಸ್ಪೀಡ್ ಇದ್ರ ಮೇಲೆ ಹೋಗ್ತಾ ಇಲ್ಲ ಗೈಸ್. ಇದೇನೋ ಡ್ರೈವ್ ಮೋಡ್ ಇನ್ಹ್ಯಾಬಿಟೆಡ್ ಅಂತ ಬಂದೈತೆ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಭಯ ಆಗ್ತದೆ ಏನಾಗ್ಬಿಡುತ್ತೋ ಏನೋ ಅಂತ. ಬಟ್ ಆದರೆ ಭಯಕ್ಕಿಂತ ಏನಪ್ಪ ಹೊಸ ಕಾರ್ಗೆ ಹಿಂಗೆ ಆಗೋಯ್ತು ಅನ್ನೋದು ಒಂದು ಸ್ವಲ್ಪ ಮನಸ್ಸಲ್ಲಿದೆ ಗೈಸ್. ಒಂಥರ ಏನು ಹೇಳೋದು, ಬೇಜಾರಾಗ್ತಿದೆ. ಬಟ್ ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. AC ಹಾಕೋಕ್ಕೂ ಭಯ ಆಗ್ತೈತೆ. ಎಲ್ಲೋ ಖುಷಿಯಿಂದ ಕಾರ್ ಎತ್ಕೊಂಡು ಬಂದೆ ಎಲ್ಲೋ ಹೋಗ್ಬೇಕು ಅಂತ. ಇಲ್ಲಿ ನೋಡಿದ್ರೆ ಇದು ಯಾವುದು ಹಿಂಗೆ ಆಗ್ಬಿಟ್ಟೈತೆ.
ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಶೋರೂಮ್ ಹತ್ರ ಹೋಗಿ ತೋರಿಸ್ತೀನಿ. ಈ ಥರ ನಿಮ್ಗೆ ಯಾರಿಗಾದ್ರೂ ಆಗಿದೆ ಗೈಸ್ ಡ್ರೈವ್ ಮೋಡ್ ಇನ್ಹ್ಯಾಬಿಟೆಡ್ ಅಂತ, ಥಾರ್ ರಾಕ್ಸ್ ಇಟ್ಟಿರೋರು. ಥಾರ್ ಬಗ್ಗೆ ಗೊತ್ತಿಲ್ಲ, ಥಾರ್ ರಾಕ್ಸು. ಸ್ಪೀಡು ಹೋಗ್ತಾ ಇಲ್ಲ ಕಾರು ನೋಡಿ. ಎಷ್ಟು ಗೇರ್ ಚೇಂಜ್ ಮಾಡಿದ್ರು ಸ್ಪೀಡ್ನ ಅಷ್ಟೇ ಸ್ಪೀಡ್, ಅದ್ರ ಮೇಲೆ ಹೋಗ್ತಾ ಇಲ್ಲ ಸ್ಪೀಡು ಅಷ್ಟೇ, ಅದ್ರ ಮೇಲೆ ಸ್ಪೀಡೇ ಹೋಗ್ತಾ ಇಲ್ಲ. ಅಯ್ಯೋ ಏನು ಗ್ರಾಚಾರನೋ. ಟೀಮ್ ಸರಿ ಇಲ್ದಾಗ ಈ ಥರವೆಲ್ಲ ಆಗೋದ್ರೆ ಒಂಥರ ಮನ್ಸಿಗೆ ಬೇಜಾರಾಗ್ಬಿಡ್ತೈತೆ. ಇದೇನಪ್ಪ ಇದು ಇದ್ದಕ್ಕಿದ್ದಂಗೆ. ಇದು ಯಾವುದೋ ಡ್ರೈವ್ ಮೋಡು, ಏನೋ ಸೌಂಡ್ ಎಲ್ಲ ಬರ್ತೈತೆ. ನೋಡಿ ಇದೇ ಥರ ಬರ್ತಾಯಿದೆ ಡ್ರೈವ್ ಮೋಡ್ ಇನ್ಹ್ಯಾಬಿಟೆಡ್ ಅಂತ. ಆ್ಯಕ್ಚುಲಿ ಡ್ರೈವ್ ಮೋಡ್ ಅಂದರೆ ಇದರಲ್ಲಿ 4 or 5 ಡ್ರೈವ್ ಮೋಡ್ ಇದೆ. ಜಿಪ್, ಜ್ಯಾಪ್, ಝೂಮ್, ಮಡ್, ಸ್ಯಾಂಡ್ ಅಂತ ಏನೇನೋ ಇದೆ. ಆ ಡ್ರೈವ್ ಮೋಡ್ ಇದು ತೋರಿಸ್ತಾನೆ ಇಲ್ಲ. ಈ ಇಂಜಿನ್ ಸಿಂಬಲ್ ಬೇರೆ ಹೊಸ್ದಾಗಿ ಬಂದೈತೆ. ಇದು ಏನಂತ ಗೊತ್ತಿಲ್ಲ ಇಂಜಿನ್ ಸಿಂಬಲ್ಲು. ಅಯ್ಯೋ ಏನು ಮಾಡೋದು ಗೊತ್ತಿಲ್ಲ. ಇನ್ನೊಂದು ಇಲ್ಲ ಶೋರೂಮ್ ಬಂದು ಇಲ್ಲಿಂದ ಒಂದು ಹತ್ತತ್ರ ಅಂದರೂ ಒಂದು 6 ಕಿಲೋಮೀಟ್ರ್ ಏನೋ ಐತೆ. 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಐತೆ ಹೋಗ್ಬೇಕು. ಅಲ್ಲಿವರೆಗೂ ಏನೋ ಆಗಿದ್ದಂಗೆ ದೇವ್ರು ಕಾಪಾಡಿದ್ರೆ ಸಾಕಪ್ಪ ನಮ್ಗೆ. ಈ ಟ್ರಾಫಿಕಲ್ಲಿ ಹೋಗೋದಕ್ಕೂ ಅಯ್ಯೋ. ಮನೇಲಿ ಯಾರು ಇಲ್ಲ ಅಂತ ಕಾರ್ ಎತ್ಕೊ ಬಂದಿದ್ದಕ್ಕೆ ಹಿಂಗಾಗೋಯ್ತು ನೋಡಿ ಗೈಸ್. ಮನೇಲಿ ಯಾರನ್ನ ಇದ್ದೆ ಅವ್ರ ಜೊತೆ ಬಂದಿದ್ದಿದ್ರೆ ಏನು ಅಂದ್ಕೊಂಡಿರೋರು, ಓ ಆಯಿತು ಬಿಡಪ್ಪ ಕಾರಿಂದ ನಾನು ಇದ್ದೆ. ತುಂಬ ಅಂದರೆ ಆ್ಯಕ್ಚುಲಿ ಒಂದು 1 ಮಂತ್ ನೆನೆಸಿದ್ರಿ ಕಾರ್ನ. 1 ಮಂತ್ ನೆನೆಸಿದ್ದಾದ್ಮೇಲೆ ಇವತ್ತೇ ಎತ್ಕೊಂಡು ಹೋಗ್ತಾ ಇರೋದು. ಏನು ಎತ್ತಿದ ತಕ್ಷಣ ಹಿಂಗಾಗೋಯ್ತೆ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಇದೇ ಥರ ಇತ್ತು, ನಾನು ಅಷ್ಟೊಂದು ಗಮನಿಸ್ಕೊಂಡಿಲ್ಲ. ಆಮೇಲೆ ಯಾಕಿದು ಎಷ್ಟು ಸ್ಪೀಡ್ ಎಷ್ಟು ಗೇರ್ ಹಾಕಿದ್ರು ಎಷ್ಟು ಎಕ್ಸ್ಲೇಟ್ರ್ ಪ್ರೆಸ್ ಮಾಡಿದ್ರು ಹೋಗ್ತಾನೆ ಇಲ್ಲ ಕಾರು ಅಂದ್ಕೊಂಡೆ. ಇದು ಯಾಕೆ ಆಮೇಲೆ ಹಿಂಗೆ ಅದು ಬರ್ತಾಯಿತ್ತು ವಾರ್ನಿಂಗ್, ಅದು ಡ್ರೈವ್ ಮೋಡ್ ಇನ್ಹ್ಯಾಬಿಟೆಡ್ ಅಂತ ಬರ್ತಾಯಿತ್ತು. ಇದ್ಯಾವುದಯ್ಯ ಹೊಸದು ಅಂದ್ಬಿಟ್ಟು ಚಾಟ್ ಜಿ ಪಿ ಟಿಗೆ ಹಾಕಿದೆ. ಚಾಟ್ ಜಿ ಪಿ ಟಿ ಅದು ECU, ಆಮೇಲೆ ECU ಮತ್ತು ಏನೋ ತೋರಿಸ್ತಾ ಇದೆ. ನಾನು ಅದೆಲ್ಲ ಓದಿದೆ. ಆಫ್ ಮಾಡಿ ಆನ್ ಮಾಡು ಗಾಡಿನ ಅಂತ ಹೇಳಿದ್ರು. 2-3 ಸತಿ ಆಫು ಆನ್ ಕೂಡ ಮಾಡಿದೆ. ಅಯ್ಯೋ ತಲೆ ಕೆಟ್ಟು ಕೆರ ಹಿಡಿತೈತೆ ನನ್ಕ. ಸಖತ್ ಬೇಜಾರತೈತೆ. ಕಾರ್ ತೊಗೊಂಡ್ರು ಈ ಟ್ರಾಫಿಕಲ್ಲಿ ಜನಗಳಂತೂ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅದು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡವರು ಈ ಸಂದು ಗೊಂದುಗಳೆಲ್ಲ ನುಗ್ಸ್ತಾ ಇರ್ತಾರೆ. ಸಖತ್ ಬೇಜಾರಾಗ್ತದೆ ಗೈಸ್. ಮನೆಗೆ ಗೊತ್ತಾದರೆ ಕೆರೆದಾಗ ಹೊಡಿತಾರೆ. ಅದಕ್ಕೆ ಮುಂಚೆ ಹೋಗಿ ಶೋರೂಮಲ್ಲಿ ತೋರಿಸ್ಬಿಡ್ತೀನಿ. ಅಲ್ಲಿ ಏನು ಹೇಳ್ತಾರೋ ಏನೋ, ಸಖತ್ ಭಯ ಆಗ್ತಿದೆ. ಇಲ್ಲೇ ರಾಜಪುರ. ಇವತ್ತು ಸಂಡೇ ಅಂತ ನಾನು ಮಾಡ್ತಿರ್ಬೋದು, ಆದರೆ ಪ್ರಪಂಚ ಮರ್ತಿಲ್ಲಲ್ಲ. ಏನು ಮಾಡೋದು. ಇವತ್ತು ಸಂಡೇ ಗಾಯ್ಸ್. ಶೋರೂಮ್ ತೆಗ್ದಿದೆ, ಬಟ್ ಸರ್ವಿಸ್ ಸ್ಟೇಷನ್ ಕ್ಲೋಸ್ ಆಗಿದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ನನ್ನ ಹಣೆ ಬರ. ಹೆವಿ ಬೇಜಾರಾಗ್ತಿದೆ. ಇಲಿ ಕಚ್ಚಿರೋದು ಗಾಯ್ಸ್. ಅದು ಇಲಿ ಕಚ್ಚಿಬಿಟ್ಟು ಇದೊಂದೇನಾ ಇನ್ನು ಯಾವುದಾದ್ರೂ ಇದೆಯಾ? ಗೈಸ್ ಆ್ಯಕ್ಚುಲಿ ಅದು ರ್ಯಾಟ್ ಬೈಟ್ ಮಾಡಿರೋದು. ನಾವು ನೋಡ್ಕೊಂಡೇ ಇಲ್ಲ. ಮನೆ ಹತ್ರ ಒಂದು ತಿಂಗಳಾಗಿತ್ತು ನಿಲ್ಲಿಸಿ ಕಾರು. ಬಟ್ ಇವಾಗ ಸಡನ್ನಾಗಿ ಅದು ಹೋಗ್ತಾ ಇಲ್ಲ. ಆ ವೈರ್ ಹಾಕಿದ್ದೀವಿ ನೋಡಿ ವಿಡಿಯೋ. ಆ ವೈರ್ ಕಟ್ ಮಾಡಿರೋದ್ರಿಂದ ಅದು ಇಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇವಾಗ ಅದು ಬರ್ತಾಯಿದ್ದಾರೆ ಟೆಕ್ನಿಷಿಯನು ನೋಡಿ. ಶೋರೂಮಲ್ಲಿ ಇದ್ದೀನಿ. ಅವ್ರು ಬಂದು ಹೇಳ್ತಾರಂತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೋಡೋಣ. ಗ್ರಾಚಾರನೇ ಸರಿಯಿಲ್ಲ. ಏನು ಮಾಡೋದು ನೋಡೋಣ. ವೆಯ್ಟ್ ಮಾಡಿ.
ಗ್ರಾಚಾರ ಕೆಟ್ಟರೆ ನಾಯಿನೂ ಮೊಟ್ಟೆ ಇಡುತ್ತೆ ಅಂತ ಹೇಳ್ತಾರಲ್ಲ ದೊಡ್ಡವರು, ಹಂಗೆ ಎಲ್ಲೋ ಹೋಗೋಣ ಅಂತ ಬಂದೆ. ಮನೇಲಿ ಯಾರು ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಬಂದೆ ಗೈಸ್. ಅವ್ನು ನೋಡಿದ್ರೆ ಈ ಥರ ಆಗ್ಬಿಡೋದ, ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ಬೇಜಾರು ಯಾರಿಗೂ ಆಗ್ಬಾರ್ದು. ಸರ್ವಿಸ್ ಸ್ಟೇಷನ್ ಬೇರೆ ಕ್ಲೋಸು, ಇವಾಗೆಲ್ಲ ಎಮರ್ಜೆನ್ಸಿ ಹೋಗ್ಬೇಕಿತ್ತು. ಏನು ಮಾಡೋದು ಗಾಯ್ಸ್ ಈ ಥರ. ಅದಕ್ಕೆ ಕಾರ್ನೆಲ್ಲ ತಗೊಂಡ್ಮೇಲೆ ಓಡಿಸ್ತಾ ಇರಬೇಕು. ತಿಂಗಳಾನ್ಗಟ್ಲೆ ನಿನ್ಸ್ಕೊಂಡ್ರೆ ಇದೇ ಥರ ಪ್ರಾಬ್ಲಮ್. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬರ್ತಾರೆ, ಎಷ್ಟಾಗುತ್ತೋ ಏನೋ. ಇನ್ಶೂರೆನ್ಸ್ ಐತೆ, ವಾರಂಟಿ ಐತೆ, ನೋಡೋಣ ಏನು ಮಾಡೋದು ಅಂತ. ಯಾರು ಇಲ್ಲ ಅಂದ್ಬಿಟ್ಟು ಜೋಶಾಗಿ ಎತ್ಕೊಂಡೆ ಕಾರು. ಆ ಜೋಶೆಲ್ಲ ಇಳ್ದೋಯ್ತು. ಅದೇ ಇವಾಗ ಫುಲ್ಲು ಕುಡ್ದಿರೋರಿಗೆ ಸಡನ್ನಾಗಿ ಏನೇನು ಆಗ್ಬಿಟ್ರೆ ಇಳ್ದೋಗಲ್ಲ, ಹಂಗೆ ಇಳ್ದೋಯ್ತು ಗಾಯ್ಸ್. ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೋ ಅಂತ. ಸಂಡೇ ಚಿಲ್ಲಾಗಿ ತಿನ್ಕೊಂಡಿರೋದು ಬಿಟ್ಬಿಟ್ಟು ನಾನು ನೋಡ್ರಿ ಈ ಥರ ಆಗ್ಬಿಟ್ಟೈತಿ. ವೆಯ್ಟ್ ಮಾಡಿ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಪಾಪ ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತೆ, ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನನಗೋಸ್ಕರ ಕರೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಸಿಗ್ತೀನಿ ಆಮೇಲೆ ಅವ್ರು ಬಂದಮೇಲೆ. ಜೀವನ ಚೆನ್ನಾಗಿ ಹೋಗ್ಬೇಕಾದ್ರೆ ನಂದೇ ಟ್ರೀಟಿ ಅಂತ ಬರೋದೇ ಪ್ರಾಬ್ಲಮ್ಗಳು. ಅಂಥ ಪ್ರಾಬ್ಲಮ್ಗಳು ಬಂದಾಗೆ ನಾವು ಧೈರ್ಯವಾಗಿ ನಿಂತ್ಕೊಬೇಕು, ಅದನ್ನು ಎದುರಿಸ್ಬೇಕು, ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಇಲ್ಲ ಅಲ್ಲೇ ಸ್ಟ್ರಕ್ಕಾಗಿ ನಿಂತರೆ ನಮಗೋಸ್ಕರ ಯಾರೂ ಬರೋಲ್ಲ, ಯಾರಿಗೋಸ್ಕರ ಯಾರೂ ಆಗೋಲ್ಲ ಗೈಸ್. ನೋಡಿ, ಬೆಳಗ್ಗೆಯಿಂದ ಟಿಫನ್ ಕೂಡ ಮಾಡಿರಲಿಲ್ಲ. ಈಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಬಂತು. ರಾಮೇಶ್ವರಂ ಕೆಫೆ ಮುಂದೆನೇ ನಿಂತಿದ್ದೀವಿ. ಬಟ್ ಆದರೆ ಹೋಗೋಕ್ಕಾಗಲ್ಲ ಗಾಡಿ ಬಿಟ್ಬಿಟ್ಟು. ಈಗ ಗಾಡಿನ ಸರ್ವಿಸ್ ಸ್ಟೇಷನ್ ಒಳಗೆ ಬಿಡಬೇಕು. ಬಟ್ ಸರ್ವಿಸ್ ಸ್ಟೇಷನ್ ಕ್ಲೋಸ್ ಆಗಿದೆ. ಏನು ಮಾಡೋದು, ವೆಯ್ಟ್ ಮಾಡೋದು ಅಷ್ಟೇ ಕೆಲಸ ಗಾಯ್ಸ್. ಈಗ ಕಾರ್ ಇಲ್ಲೇ ಬಿಡಬೇಕಂತೆ ಶೋರೂಮಲ್ಲಿ ಕಾರ್ ಬಿಟ್ಬಿಟ್ಟು. ಇವತ್ತು ಸಂಡೇ ರಜಾ ಬೇರೆ, ಏನಿಲ್ಲ, ಇನ್ನೂ ಒಂದು 2-3 ದಿವಸ ಆಗುತ್ತಂತೆ. ಕಂಪ್ಲೀಟ್ ವಯರ್ಸೇ ಚೇಂಜ್ ಮಾಡಬೇಕು. ಈ ಇಲಿಗಳು ಏನು ಮಾಡೋದು ಹೇಳಿ, ತೋತೇರಿಗೆ ಎಲ್ಲ ಹೋಗೋಣ ಅಂತ ಬಂದೆ. ಈ ಥರ ಆಗುತ್ತಂತ ದೇವರಾಣೆ ಗೊತ್ತಿರಲಿಲ್ಲ. ಸಖತ್ ಬೇಜಾರಾಗ್ತಿದೆ. ಏನು ಮಾಡೋದು ಅಂತಲೂ ತೋರಿಸ್ತಾ ಇಲ್ಲ. ಕಾರ್ ಬಿಡಬೇಕು, ಕಾರ್ ಬಿಟ್ಬಿಟ್ಟು ಅದು 2-3 ದಿನದಲ್ಲಿ ಫುಲ್ ವೈರ್ ಸೆಟಪ್ಪೇ ಬರುತ್ತಂತೆ. ಅದು ಜಾಯಿಂಟ್ ಮಾಡಿದ್ರೆ ಏನಾದರೂ ಹೆಸರು ವಾರಂಟಿ ಕ್ಲೈಮ್ ಆಗೋಲ್ಲ ಅಂತೆ. ಅದಕ್ಕೋಸ್ಕರ ಈಗ ಕಂಪ್ಲೀಟ್ ಅದು ಎಷ್ಟು ವೈರ್ಸ್ ಇದೆಯೋ ಆ ವೈರ್ಸ್ನೆಲ್ಲ ಚೇಂಜ್ ಮಾಡಬೇಕು. ಒಂದು ವೈರಿಂದ ಎಲ್ಲ ಸೆಟ್ಟೇ ಚೇಂಜ್ ಮಾಡಬೇಕಂತೆ. ಅದಕ್ಕೋಸ್ಕರ ಇವಾಗ ಬಿಟ್ಬಿಟ್ಟು ನಾಳೆ ಇನ್ನೊಂದು ಇವಾಗ ಬಿಡಾದ್ರೆ ಇವಾಗ ಶೋರೂಮ್ ಕ್ಲೋಸ್ ಇದೆ. ಆ್ಯಕ್ಚುಲಿ ನಮಗೆ ಕಾಣಿಸಿತ್ತು ಒಂದಾದರೆ ಅದು ಸಿಸ್ಟಮಲ್ಲಿ ಚೆಕ್ ಮಾಡಬೇಕಂತೆ. ಸಿಸ್ಟಮ್ ಹಾಕಿ ಸ್ಕ್ಯಾನ್ ಮಾಡ್ತಾರಂತೆ. ಸ್ಕ್ಯಾನ್ ಮಾಡಿ ಅದರಲ್ಲಿ ಏನೇನು ಕಚ್ಚಿದೆಯೋ ಏನೇನು ಹೋಗಿದೆಯೋ ಎಲ್ಲ ಡಿಟೆಕ್ಟ್ ಆಗುತ್ತಂತೆ. ಅದರಿಂದ ತೆಗ್ದು ಅವರು ಇವಾಗ ನಮ್ಗೆ ಹೇಳಿರೋದು ಅದೇನೋ ಪ್ರಾಬ್ಲಮ್ ಇದೆ, ವೈರ್ಸ್ ಎಲ್ಲ ತರಬೇಕು. ಇವಾಗೆಲ್ಲ ಪ್ಯಾಚ್ ಹಾಕ್ಸ್ಕೊಂಡ್ರೆ ಅದು ವಾರಂಟಿ ಕ್ಲೈಮ್ ಆಗೋಲ್ಲ ಅಂತ ಹೇಳಿದ್ದಾರೆ. ಸೊ ಹೊಸದೇ ಎಲ್ಲ ಹಾಕ್ರಿ, ನಮಗೆ ಹೊಸ ಗಾಡಿ ಎಲ್ಲ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತ. ಇನ್ಶೂರೆನ್ಸ್ ಕ್ಲೈಮ್ಗೆಲ್ಲ ಇದೆಲ್ಲ ಸಣ್ಣದೆಲ್ಲ ಕ್ಲೈಮ್ ಮಾಡಿಸ್ಬೇಡಿ ಅಂದರು. ಸೊ ಅದಕ್ಕೋಸ್ಕರ ಶೋರೂಮ್ ಹತ್ರ ಬಿಟ್ಬಿಟ್ಟು ಇವಾಗ ಮನೆಗೆ ಹೋಗಬೇಕು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸಖತ್ ಬೇಜಾರಾಗುತ್ತೆ. ಈ ಥರ ನಿಮ್ಮ ಕಾರ್ಗೆ ಏನಾನ ಆದರೆ ಪಕ್ಕ ಇಲ್ಲಿನೇ ಡ್ರೈವ್ ಮೋಡು ಇನ್ಹ್ಯಾಬಿಟೆಡ್ ಅಂತ ಬರುತ್ತೆ. ಆಗ ಹುಷಾರಾಗಿರಿ. ತಾರ್ ರಾಕ್ಸ್ ಇಟ್ಟಿರೋರು ಆ್ಯಕ್ಚುಲಿ ಇಲ್ಲಿರುತ್ತೆ ನೋಡಿ, ಡ್ರೈವ್ ಮೋಡ್ಸ್ ಅಂತ. ಈ ಡ್ರೈವ್ ಮೋಡ್ಸ್ ಇದನ್ನು ಇನ್ಹ್ಯಾಬಿಟೆಡ್ ಅಂತ ಇಲ್ಲಿ ತೋರಿಸುತ್ತೆ. ಆಗಲೇ ತೋರಿಸೋದು ನಾನು ವೀಡಿಯೋದಲ್ಲಿ ಆ ಥರ ತೋರಿಸುತ್ತೆ. ಸೊ ಹಂಗೆ ತೋರಿಸಿದ್ರೆ ನೀವು ಭಯ ಬೀಳ ಅಂದರೆ ಜಾಸ್ತಿ ದೂರ ಓಡ್ಸೋಕೆ ಹೋಗಬೇಡಿ. ಹತ್ರ ಇರೋ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಇಂಜಿನ್ ಸೀಸ್ ಆಗೋದು ಇದಿರುತ್ತಂತೆ. ನೀವು ಯಾರಾದರೂ ಈ ಥರ ತಾರು ಹಾಕ್ಸಿದ್ರೆ ಹುಷಾರು. ರ್ಯಾಟ್ ಮೆಸ್ ಹಾಕ್ಸ್ಕೊಳ್ಳಿ. ನಾನು ಹಾಕ್ಸ್ಬೇಕು. ಇದೆಲ್ಲ ರೆಡಿ ಮಾಡಿಸ್ಬಿಟ್ಟು ರ್ಯಾಟ್ ಮೆಸ್ಸು ಸ್ಪ್ರೇ ಎಲ್ಲ ತಂದು, ಅದೇ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಹಂಗಾಯ್ತು. ನಮಗೆ ಯಾವತ್ತಿರಲಿಲ್ಲ, ಇವತ್ತು ಯಾವುದೋ ಬಂದು ಹಿಂಗೆ ಮಾಡಿಬಿಟ್ಟಿದೆ. ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಬೇಕು ಅಷ್ಟೇ ಗಾಯ್ಸ್. ಈ ವಿಡಿಯೋದಲ್ಲಿ ಫುಲ್ಲು ಇದೇ ಮೆಸ್ಸೇ ಆಗೋಯ್ತು. ಏನಿಲ್ಲ, ಬರೀ ಖಾರ ಆಗೋಯ್ತು. ಏನೋ ಇದಾಗ್ಬಿಟ್ಟು ಇಶ್ಯೂ ಆಯಿತು. ಸೊ ಅಷ್ಟೇ. ಇಲ್ಲಿಂದ ಮನೆಗೆ ಹೋಗ್ತೀನಿ. ಮನೆಗೆ ಹೋಗೋದು ಸುಮ್ಮನೆ ಆಗೋದು ಅಷ್ಟೇ ಗೈಸ್. ಓಕೆ, ಬಾಯ್. ಕಾರ್ಗೆ ಬಾಯ್ ಹೇಳ್ಬಿಟ್ಟು ಮನೆ ಕಡೆ ಪಯಣ ಅಷ್ಟೇ ಗೈಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬಾಯ್.
ಹೊಟ್ಟೆ ಹಸಿದಾಯ್ತು ಗೈಸ್, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಪಿಜ್ಜಾ ಡಿಮಾರ್ಟಲ್ಲಿ ಪಿಜ್ಜಾ ಮಾಡ್ತಾರಲ್ಲ, ಅಲ್ಲಿ ಬಂದಿದ್ದೆ ನೋಡಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಪಿಜ್ಜಾ ತಿನ್ಕೊಂಡು ಮನೆಗೆ ಹೋಗೋದಷ್ಟೇ. ಬಾಯ್.